ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ದನಿಗಳ ಬೆಳ್ಳಿ ಲೋಟ ಪಾಠದಲ್ಲಿ ಬರುವಂಥ ಆ ಶಾಂಭವಿ ಹೊಳೆ ಚಿನ್ನಮ್ಮನ ಕುಟುಂಬದ ಮೇಲೆ ಯಾವ ರೀತಿ ವ್ಯತಿರಿಕ್ತ ಪರಿಣಾಮ ಬೀರಿತು ಅನ್ನುವುದರ ಕುರಿತು ಚರ್ಚಿಸಲಾಗಿತ್ತು. ಇವತ್ತು ಚಿನ್ನಮ್ಮನ ಮಗ ಗುಡ್ಡ ಆ ಶಾಂಭವಿ ಹೊಳೆ ದಂಡೆ ಮೇಲೆ ಕುಳಿತು ಮುಸುರೆ ಪಾತ್ರೆಗಳನ್ನು ತಿಕ್ಕುವಾಗ ಕಾಲು ಜಾರಿ ಕುಸಿದು ಬಿದ್ದಾಗ ಆ ಮುಸುರೆ ಪಾತ್ರೆಗಳಲ್ಲಿರುವಂಥ ಬೆಳ್ಳಿ ಲೋಟ ನೀರಿನಲ್ಲಿ ಮುಳುಗಿರುವಂಥ ಸಂದರ್ಭವನ್ನು ಇವತ್ತು ಅಧ್ಯಯನ ಮಾಡೋಣ. ನಿಜಕ್ಕೂ ದನಿ ವೆಂಕಪ್ಪನವರ ಮಾತಿನಂತೆ ಹೇಳುವುದಾದರೆ ಗುಡ್ಡ ಪಾತ್ರೆ ಉಜ್ಜುತ್ತಿದ್ದುದು ಹೊಳೆಯ ಶರೀರಿನಲ್ಲಿ ಅಲ್ಲವೇ ಅಲ್ಲ. ಆತ ಉಜ್ಜುತ್ತಿದ್ದುದು ವೆಂಕಪ್ಪನವರ ತೆಂಗಿನ ತೋಟದ ಅಂಚಿನಲ್ಲಿ. ಹೊಳಿ ದಂಡಿ ಮೇಲೆ ಕುಳಿತು ಆತ ಮುಸುರೆ ಪಾತ್ರೆಗಳನ್ನು ತಿಕ್ತಿದ್ದಿಲ್ಲ. ವೆಂಕಪ್ಪನವರ ತೆಂಗಿನ ತೋಟಕ್ಕೆ ಒಂದು ಒಡ್ಡು ಹಾಕಿರ್ತಾರೆ. ಆ ಒಡ್ಡಿನ ಮೇಲೆ ಕುಳಿತು ಈತ ಮುಸುರೆ ತಿಕ್ತಿದ್ದ. ಮಳೆಗಾಲದಲ್ಲಿ ಆ ಹೊಳೆ ಆಡಿದ್ದೇ ಆಟ, ಹೂಡಿದ್ದೇ ಊಟ. ಮಳೆಗಾಲ ಬಂದರೆ ಸಾಕು, ಈ ಬಿಕನಾಶಿ ಹೊಳೆ ಊರಿಡಿ ತನ್ನ ಸೆರಗನ್ನೇ ಹಾಸಿಬಿಡುತ್ತದೆ. ಮಳೆಗಾಲ ಬಂದರೆ ಆ ಹೊಳೆ ಊರು ತುಂಬೆಲ್ಲ ಪ್ರವಾಹದ ರೀತಿಯಲ್ಲಿ ಅದು ತನ್ನ ಸೆರಗನ್ನು ಹಾಸಿ ಬಿಡುತ್ತಿರುತ್ತದೆ. ಎಷ್ಟು ಹಗಲ ಸೆರಗು ಹಾಸಿದರೂ ಇನ್ನಷ್ಟು ದೂರಕ್ಕೆ ಹಾಸಬೇಕೆಂಬ ಚಟ ಇದಕ್ಕೆ. ಈ ರೀತಿ ದನಿಗಳು ಯಾವತ್ತೂ ಹೊಳೆಯನ್ನು ಮುದಲಿಸುವುದು ಇದ್ದೇ ಇದೆ. ಆ ದನಿಗಳು ಪ್ರತಿ ವರ್ಷ ಮಳೆಗಾಲದಲ್ಲಿ ಹೊಳೆ ಬಂದಾಗ ಈ ಹೊಳೆಯನ್ನು ಅವರು ಮುದಲಿಸ್ತಾ ಇದ್ದರು. ಪ್ರತಿ ವರ್ಷ ಹೊಳೆ ಬಂದು ನನ್ನ ಬೆಳೆಯನ್ನು ನಾಶ ಮಾಡ್ತಾ ಇದೆ ಅಂತ ತಿಳ್ಕೊಂಡು ಅವರು ಏನು ಮಾಡ್ತಿದ್ರು ಅಂದರೆ ಆ ಹೊಳೆಯನ್ನು ಮುದಲಿಸ್ತಿದ್ರು. ಹೊಳೆಗೂ ಬಾಯೇನಾದರೂ ಬರುತ್ತಿದ್ದರೆ ಎಲ್ಲವೂ ಹುಲು ಮಾನವ ವೆಂಕಪ್ಪಯ್ಯ, ಸುತ್ತಲ ನಾಲ್ಕೂರಿನಲ್ಲಿರುವ ಯಾವನೇ ಶಾನುಭೋಗ ಉಗ್ರಾಣಿಯಾದರೂ ಕರೆತಂದು ನನ್ನೆದುರು ಸರಪಳಿ ಎಳಿಸಿ, ಅವೆಲ್ಲವೂ ನನ್ನಲ್ಲಿ ಇಲ್ಲದಿದ್ದರೆ ಕೇಳು ಮತ್ತೆ ಎಂದು ಮರು ಉತ್ತರ ಕೊಡುತ್ತಿತ್ತೇನೋ. ಬಾಯಿ ಇಲ್ಲದಿದ್ದರೇನಂತೆ. ಮಳೆಗಾಲ ಬಂದೊಡನೆ ಬರೀ ಕ್ರಿಯೆಯಲ್ಲೇ ತನ್ನ ವ್ಯಾಪ್ತಿ, ತನ್ನ ಪರಿಹಾರ, ತನ್ನ ಬಲ ಎಷ್ಟೆಂಬುದನ್ನು ದನಿಗಳಿಗೆ ಮನವರಿಕೆ ಮಾಡಿ ಅವರಿಗೆ ಕಿರಿಕಿರಿ ಎಬ್ಬಿಸುವುದರಲ್ಲಿ ಹೊಳೆಯನ್ನು ಹಿಂದೆ ಬಿದ್ದಿಲ್ಲ. ಆ ಹೊಳೆಗೆ ಮಾತನಾಡಲಿಕ್ಕೆ ಬರ್ತಿದ್ದಿಲ್ಲ. ಆದರೆ ತನ್ನ ಕ್ರಿಯೆಯಲ್ಲೇ ಆ ದನಿಗಳಿಗೆ ಯಾವ ರೀತಿ ತೊಂದರೆ ಕೊಡ್ತಿತ್ತು ಅನ್ನುವುದನ್ನು ಈ ಪಾಠದ ಮುಖಾಂತರ ನಾವು ತಿಳ್ಕೋಬಹುದು. ಹೊಳೆ ಈ ಉಪಟಳ ತಾಳಲಾರದೆ ದನಿಯವರು ಪ್ರತಿ ವರ್ಷವೂ ಹೊಳೆ ಸೊರಗುವ ಕಾಲಕ್ಕೆ, ಅಂದರೆ ಹೊಳೆ ಇಳಿದ ಮೇಲೆ, ನೀರಿನ ಪ್ರವಾಹ ಕುಂದಿದ ಮೇಲೆ ತನ್ನ ಮೇಲುಸ್ತುವಾರಿಯಲ್ಲಿ ನದಿ ಸೆರಗನ್ನು ಒಂದಿಷ್ಟು ಅತ್ಲಾಗೆ ದೂಡುವಂತೆ ಪಾದೆಕಲ್ಲು, ಮುರಕಲ್ಲಿನ ಗಟ್ಟಿ ಅಡಿಪಂಚಾಂಗ ಹಾಕಿಸಿ ನದಿಯ ಸೆರಗಿಗೂ ತೋಟಕ್ಕೂ ನಡುವೆ ದರೆ ಎಬ್ಬಿಸಿ ಎತ್ತರಿಸುವುದಿದೆ. ಪ್ರತಿ ವರ್ಷ ಅವ್ರು ಏನು ಮಾಡ್ತಿದ್ರು ಅಂದರೆ ಹೊಳೆ ಇಳಿದ ಮೇಲೆ ಅಲ್ಲಿ ಮತ್ತೆ ಒಡ್ಡು ಹಾಕ್ತಿದ್ರು. ತಮ್ಮ ತೋಟಕ್ಕೆ ಹಚ್ಚಿ ಒಡ್ಡು ಹಾಕಿ ಆ ನದಿಯಿಂದ ಬರುವಂಥ ನೀರನ್ನು ತಡೆ ಹಿಡಿತಾ ಇದ್ದರು. ಈ ವರ್ಷ ಹೊಳೆಯ ಮೈಯಿಂದ ತೋಟವನ್ನು 4 ಅಡಿ ಎತ್ತರಿಸಿದ್ದರೆ ಮುಂದಿನ ವರ್ಷ 5 ಅಡಿ ಎತ್ತರಕ್ಕೆ, ಈ ವರ್ಷ 4 ಅಡಿ ಎತ್ತರ ಮಾಡಿದರೆ ಮುಂದಿನ ವರ್ಷ 5 ಅಡಿ ಎತ್ತರಿಸ್ತಾ ಇದ್ದರು. ಪ್ರತಿ ವರ್ಷ ಈ ರೀತಿ ಮಾಡ್ತಾ ಬರ್ತಿದ್ರು. ಈ ವರ್ಷ ಹೊಳೆಯ ಮೈಯಿಂದ ತೋಟವನ್ನು ಬೇಸಿಗೆಯಲ್ಲಿ ಎತ್ತರಿಸಿ ಬಿರು ಬೇಸಿಗೆಯಲ್ಲಿ ನಿತ್ರಾಣ ಸ್ಥಿತಿಯಲ್ಲಿರುವ ಹೊಳೆಯಂತೂ ತನ್ನ ನಿಶಕ್ತ ಸ್ಥಿತಿಯಲ್ಲಿ
ದನಿಗಳ ಕೃತ್ಯವನ್ನು ಕಂಡು ಕಾಣದಂತಿದ್ದು, ಗದ್ದೆಯಲ್ಲಿ ಬಿತ್ತುವುದನ್ನು ಮರಳು ದಿನ್ನೆಯ ಮೇಲೆ ಬಿತ್ತಿದೆಯಲ್ಲವೋ ಮಾರಾಯ ಎಂದು ದನಿಯವರ ಪೆದ್ದುತನದ ಬಗ್ಗೆ ಮನಸ್ಸಿನಲ್ಲೇ ನಗುತ್ತಾ ಆ ಧರೆಯನ್ನು ಕೆಡವಲು ಹೊಂಚು ಹಾಕುತ್ತಿರುತ್ತದೆ. ಈ ಪ್ರತಿ ವರ್ಷ ಇವರು 4ರಿಂದ 5 ಅಡಿ ಎತ್ತರ ಮಾಡ್ಕೊತ ಹೋಗ್ತಿದ್ರು. ಆ ಹೊಳೆ ಏನು ಮಾಡ್ತಿತ್ತು, ಆ ಎತ್ತರ ಮಾಡಿದಂಥ ಹೊಲದ ಬದುವನ್ನು ಮಳೆಗಾಲ ಸಮಯದಲ್ಲಿ ಹೊಳೆ ಬಂದು ಅದನ್ನೆಲ್ಲ ನಾಶಪಡಿಸ್ತಿತ್ತು. ಅನಾದಿ ಕಾಲದಿಂದಲೂ ಅಲ್ಲೇ ಇರುವ ಹಳೆಗೇನೋ ತಿಳಿದಿಲ್ಲವೇ? ಇವ ಧನಿಕ ಮಹಾಶಯ ತನ್ನ ಶರಗನ್ನೇ ಒತ್ತರಿಸಿಕೊಂಡು ತೋಟ ಮಾಡಿದ್ದಾನೆ. ಏನು ಮಾಡ್ತಿದ್ದ, ಹೊಳಿ ಇಳಿದ ಮೇಲೆ ಅಲ್ಲಿ ಮತ್ತೆ ಏನಾದರೂ ಮೇವಿಗಂತ ತಿಳ್ಕೊಂಡು ಬೆಳೆಯನ್ನು ಬೆಳೀತಾ ಇದ್ರು. ಅಂತೂ ಮಳೆಗಾಲ ಕಾಲಿಟ್ಟು ಆಟಿ ತಿಂಗಳ 4 ಜಡಿ ಮಳೆ ಹೊಡೆದರೆ ಸಾಕು, ದನಿಗಳ ಕಟ್ಟಿದ ದರೆ ಬುಡದಲ್ಲೇ ಲಯ. ಹೊಳೆ ತಟ್ಟನೆ ದನಿಯವರ ತೋಟದೊಳಗೆ ನುಗ್ಗಿ ಅದನ್ನಿಡಿ ಕಡಲು ಮಾಡಿ ಶೇಡು ತೀರಿಸಿಕೊಳ್ಳುತ್ತದೆ. ಈತ ಬೇಸಿಗೆ ಸಮಯದಲ್ಲಿ ಹೊಳೆ ಇಳಿದಾಗ ಆ ದರೆಯನ್ನು ಎತ್ತರಿಸಿದರೆ ಮಳೆಗಾಲದಲ್ಲಿ ಆ ಹೊಳೆ ಬಂದು ಹಾಕಿದಂಥ ಒಡ್ಡನ್ನು ಅದು ಕೆಡವಿ ಬಿಡುತ್ತಿತ್ತು. ಹೀಗೆ ದನಿ ಹಾಗೂ ಹೊಳೆಯ ನಡುವೆ ಇನ್ನೂ ಸಮರ ನಡೆಯುತ್ತಿದ್ದ ಆ ಶ್ರಾವಣ ಮಾಸದ ಮುಂಜಾನೆ ಪಾಲಕ ಗುಡ್ಡ ತೋಟದ ಅಂಚಿನಲ್ಲಿ ಕೂತು ಬೂದಿಯಿಂದ ತಿಕ್ಕಿದ ಪಾತ್ರೆಗಳು ಹೊಳೆಯ ನೀರಿನಲ್ಲಿ ಜಾಲಾಡಿಸುತ್ತಿದ್ದ. ಈ ವೆಂಕಪ್ಪ ಏನ ತನ್ನ ತೋಟಕ್ಕೆ ಒಡ್ಡು ಹಾಕಿದ್ರು, ಆ ಒಡ್ಡಿಗೆ ಹೆಚ್ಚ ನೀರು ನಿಂತಿತ್ತು. ಆ ಒಡ್ಡೆಲ್ಲ ತೋದು ಹಸಿಯಾಗಿತ್ತು. ಆ ಒಡ್ಡಿನ ಮೇಲೆ ಇವ ಚಿನ್ನಮ್ಮನ ಮಗ ಗುಡ್ಡ ಒಡ್ಡಿನ ಮೇಲೆ ಕುಂತು ಬೂದಿಯಿಂದ ಪಾತ್ರೆಗಳನ್ನು ತಿಕ್ಕಿ ಆ ನೀರಿನಲ್ಲಿ ತುಂಬಿದ ಹೊಳೆಯಲ್ಲಿ ಪಾತ್ರೆಗಳನ್ನು ಜಾಲಾಡುತ್ತಿದ್ದ. ಹೊಳೆಯ ನೀರು ವಾರಗಟ್ಟಲೆ ಅಲ್ಲೇ ನಿಂತು ದನಿಗಳ ತೋಟದ ಅಂಚು ತುಳುವ ಹಲಸಿನಂತೆ ಮೆತ್ತಗಾಗಿದೆ ಎಂಬುದು ಆ ಪುಟ್ಟ ಬಾಲಕನಿಗೆ ಅದು ಹೇಗೆ ತಿಳಿಯಿತು? 8 ದಿನದಗಟ್ಟಲೆ ನೀರು ನಿಂತು ಆ ತೋಟದ ಅಂಚು ಅಂದರೆ ಬದು ಮೆತ್ತಗಾಗಿತ್ತು, ಹಸಿಯಾಗಿತ್ತು. ಅದು ಈ ಬಾಲಕನಿಗೆ ಗೊತ್ತಾಗಿರಲಿಲ್ಲ. ಹಿಂದಿನ ದಿನ ರಾತ್ರಿ ಊರ ವಿಷ್ಣುಮೂರ್ತಿ ದೇವಳದಲ್ಲಿ ನಡೆದ ಹರಿಕಥಾ ಕಾಲ ಆಕ್ಷೇಪದಲ್ಲಿ ಹರಿದಾಸರು ಹೇಳಿರುವ ಉಪಕಥೆಗಳನ್ನು ನೆನೆಸಿಕೊಂಡೇ ನಗುತ್ತಾ ಪಾತ್ರೆ ಬೆಳಗುತ್ತಿದ್ದ. ಅವ ಹಿಂದಿನ ದಿವಸ ರಾತ್ರಿ ಹರಿಕಥೆಯನ್ನು ಕೇಳಿ ಬಂದಿದ್ದ. ಆ ಕಥೆ ಕೇಳಿದ್ದನ್ನು ನೆನಪು ಮಾಡಿಕೊಂಡು ಈ ಬದುವಿನ ಮೇಲೆ ಕುಂತು ಮುಸ್ರಿ ಪಾತ್ರೆಗಳನ್ನು ತಿಕ್ತಿದ್ದ ಆ ಬಾಲಕ ಗುಡ್ಡ. ಆ ಬಾಲಕನಿಗೆ ಕಾಲಡಿಯ ಮಣ್ಣು ಕುಸಿಯಬಹುದೆನ್ನೋ ಅಂದಾಜು ಇರಲಿಲ್ಲ, ಪರಿಜ್ಞಾನವೂ ಇಲ್ಲ. ಕಾಲಡಿಯ ಮಣ್ಣು ಮೆಲುವಾಗಿ ಕುಸಿದು ಹೊಳೆಗೆ ಜಾರಿತು. ಮೇಲೆ ಕುಂತು ತಿಕ್ತಿದ್ದ ಆ ಮಣ್ಣು ಬದು ಹಸಿಯಾಗಿ ಕುಸಿದು ಹೊಳೆಗೆ ಬಿದ್ದು ಬಿಟ್ಟ ಬಾಲಕ. ಕ್ಷಣ ಮಾತ್ರದಲ್ಲಿ ಗುಡ್ಡನ ಜೊತೆ ದನಿಗಳ ಮನೆಯ ಪಾತ್ರೆ, ಸೌಟು, ಕೊಳಗ, ತಪ್ಪೆಲುಗಳೆಲ್ಲವೂ ನೀರು ಪಾಲಾದವು. ಆ ಮಣ್ಣು ಹಸಿಯಾಗಿ ಕುಸಿದು ನೀರಿನಲ್ಲಿ ಈತ ಬಿದ್ದಾಗ ಆತನ ಜೊತೆ ಪಾತ್ರೆ, ಸೌಟು, ಕೊಳಗ, ತಪ್ಪೆಲಿ ಅವೇನು ಬಾಂಡೆ ಸಾಮಾನುಗಳಿದ್ದು ಎಲ್ಲ ನೀರಲ್ಲಿ ಬಿದ್ದು ಬಿಟ್ಟು. ಗುಡ್ಡ ನೀನು ಸಾಮಾನ್ಯವಾದ ಪೂರಣೆ, ಆತನ ಈಜಿಗೆ ಮೀನುಗಳೇ ನಾಚಬೇಕು. ಯಾವಾಗ ಪಾತ್ರೆಗಳು ನೀರಿನಲ್ಲಿ ಜಾರಿ ಹೋದವೋ ಆವಾಗ ಗುಡ್ಡ
ಹೊಳೆಯಲ್ಲಿ ಅವುಗಳನ್ನು ಹುಡುಕ್ಲಿಕ್ಕೆ ಈಸಲಿಕ್ಕತ್ತಿದ. ಈಜಿ ಮೇಲೆ ಬಂದವ ನೇರ ಧಾವಿಸಿದು ಅಪ್ಪ ಕುದುಪನತ್ತ. ಎಲ್ಲ ಪಾತ್ರೆಗಳು ಹುಡುಕಾಡಿದಾಗ ಕೆಲವು ಸಿಕ್ಕು, ಕೆಲವೊಂದು ಸಿಗಲಿಲ್ಲ. ಆವಾಗ ಈ ಪಾತ್ರೆಗಳು ಜಾರಿ ಬಿದ್ದಂಥ ವಿಷಯವನ್ನು ನೇರವಾಗಿ ತನ್ನ ಅಪ್ಪ ಕುದುಪನಿಗೆ ಈ ವಿಷಯ ತಿಳಿಸಿದ. ದನಿಗಳ ತೋಟದಲ್ಲಿ ತೆಂಗಿನ ಬುಡ ಬಿಡಿಸುವ ಕಾಯಕದಲ್ಲಿ ಮಗ್ನನಾಗಿದ್ದ ಕುದುಪನಿಗೆ ಮಗನ ಮಾತು ಕೇಳಿ ಎದೆ ಬಡಿಸ್ತಾ ಸ್ತಬ್ಧಗೊಂಡಂತಾಯಿತು. ತೆಂಗಿನ ಬುಡದಲ್ಲಿ ಕೆಲಸ ಮಾಡ್ತಿದ್ದ ಅವರಪ್ಪ ಕುದುಪ ಈತ ಗುಡ್ಡ ಬಂದು, ಅಪ್ಪ ಈ ರೀತಿ ಎಲ್ಲ ಪಾತ್ರೆಗಳು ನೀರಿನಲ್ಲಿ ಜಾರಿ ಬಿದ್ದಿದ್ದಾವೆ ಅನ್ನುವಂಥ ಮಾತು ಹೇಳಿದ. ಅವಾಗ ಅವರ ಆ ಕುದುಪನ ಎದೆ ಬಡಿತ ಹೆಚ್ಚಾಯಿತು. ಬಂದು ನೋಡುತ್ತಾನೇನು, ಮುಸರೆ ಪಾತ್ರೆಗಳೆಲ್ಲ ಹೊಳೆ ಪಾಲಾಗಿವೆ. ದಳಿಗೆ ಏನಾದರೂ ಈ ಸುದ್ದಿ ತಲುಪಿದರೆ ಅವರ ಸಿಟ್ಟಿನ ಬರಕ್ಕೆ ನಾವೆಲ್ಲರೂ ಹೊಳೆ ಪಾಲಾಗುವುದು ಖಂಡಿತ ಎಂದು ಆಲೋಚಿಸಿದವನೇ ತಟ್ಟನೆ ಮೈಗೆ ಬಟ್ಟೆ ಬರಿಗಳನ್ನೆಲ್ಲ ಜಾರಿಸಿ ಅತ್ತೆಸೆದು ಕೋಮಲಾಕೃತನಾಗಿ ಹೊಳೆಯಲ್ಲಿ ಮುಳುಗಿ ನೆಲಕ್ಕಚ್ಚಿರುವ ಪಾತ್ರೆಗಳಿಗಾಗಿ ಕುದುಪ ಜಾಲಾಡತೊಡಗಿದ. ಈ ವಿಷಯ ಮಾಲಕನಿಗೆ ಗೊತ್ತಾಗಬಾರ್ದು, ದನಿಗೆ ಗೊತ್ತಾಗಬಾರ್ದು. ಅವ್ರು ಬರೋಕ್ಕಿಂತ ಮೊದಲೇ ಈ ಪಾತ್ರೆಗಳನ್ನು ಹುಡುಕಿ ತೆಗಿಬೇಕು ಅಂತೇಳಿ ಕುದುಪ ತನ್ನೆಲ್ಲ ಮೇಲಿರುವಂಥ ಬಟ್ಟೆಗಳನ್ನು ತೆಗೆದೊಗೆದು ಆ ಶಾಂಭವಿ ಹೊಳೆಯಲ್ಲಿ ಈಸಲಿಕ್ಕೆ ಪ್ರಾರಂಭ ಮಾಡಿದ. ಕುಸಿದ ಮಣ್ಣಿನಡಿಯಲ್ಲಿ ಸಿಗುವಷ್ಟು ಪಾತ್ರೆಗಳು ಸಿಕ್ಕವು. ಇನ್ನೆಷ್ಟು ಪಾತ್ರೆಗಳು ಸಿಗಬೇಕು ಕುದುಪನಿಗೆ ಅಂದಾಜಿಲ್ಲ. ಯಾಕೆಂದರೆ ಮುಸುರಿ ತಿಕ್ತಿರುವಂಥ ವ್ಯಕ್ತಿ ಅವನ ಮಗ ಗುಡ್ಡ. ಈ ಕುದುಪ ಎಷ್ಟು ಪಾತ್ರೆಗಳಿವೆ ಎನ್ನುವುದು ಅವನಿಗೆ ಗೊತ್ತಿದ್ದಿದ್ದಿಲ್ಲ. ಮುಸುರೆ ಪಾತ್ರೆಗಳ ಒಡೆಯ ಮಗನನ್ನು ಕೇಳಿದರೆ ಆತ ತೋರು ಬೆರಳುಗಳನ್ನು ಬಾಯೊಳಗಿರಿಸಿಕೊಂಡು ಮೌನ ಮುದ್ರೆಯಲ್ಲಿದ್ದಾನೆ. ಅಪ್ಪ ಕೇಳ್ತಾನೆ ಮಗನಿಗೆ, ಮಗನೇ ಎಷ್ಟು ಪಾತ್ರೆಗಳಿದ್ದು ಅಂತಂದಾಗ ಆ ಮಗನಿಗೆ ಗೊತ್ತಿಲ್ಲ. ಬುಟ್ಟೆಯಲ್ಲಿ ಹಾಕಿ ಕೊಟ್ಟಿದ್ದನ್ನು ಈ ದಂಡೆ ಮೇಲೆ ಕುಂತು ಈತ ತಿಕ್ತಿದ್ದ. ಹೇಗೋ ಚಡ್ಡಿ ಒದ್ದೆ ನೀರಾಗಿದೆ, ಮತ್ತೊಮ್ಮೆ ತಾನು ಈ ತುಂಬಿದ ಹೊಳೆಯಲ್ಲಿ ಯಾಕೆ ಈಜಬಾರದು, ಅಪ್ಪನಲ್ಲಿ ಕೇಳುವುದು ಬಿಡುವುದು ಎಂಬ ಯೋಚನೆಯಲ್ಲಿದ್ದ ಗುಡ್ಡ. ಇನ್ನು ಮತ್ತೆ ನಾನು ಈ ತುಂಬಿದ ಹೊಳೆಯಲ್ಲಿ ಈಸಿ ಎಷ್ಟು ಪಾತ್ರೆಗಳು ಸಿಗ್ತವೆ ಅವುಗಳನ್ನು ತೆಗೆದುಕೊಳ್ಬೇಕಂತೇಳಿ ಗುಡ್ಡ ಯೋಚನೆ ಮಾಡಿದ. 3 ಕಾಸಿನ ಹಡೆಬೆ, ಇಷ್ಟೇನೇ ಪಾತ್ರೆ, ಇನ್ನೂ ಯಾವುದಾದ್ರೂ ಮುಳುಗಿದೆಯಾ? ಅಪ್ಪ ಕೇಳ್ತಾನೆ, 3 ಕಾಸಿನ ಹಡೆಬೆ, ಇಷ್ಟೇನ ಪಾತ್ರೆ, ಇನ್ನೂ ಯಾವುದಾದ್ರೂ ಮುಳುಗಿದೆಯಾ ನನಗೆ ಹೇಳು ಅಂತ ಹೇಳಿದಾಗ ಅವನ ಪ್ರಶ್ನೆಗೆ ಮಗ ಯೋಚನೆಯ ಕೋಟೆಯಿಂದ ಹೊರ ಬಂದ. ಪಾತ್ರೆಗಳನ್ನು ಎಳಿಸಿಲ್ಲ ಆಯ್ತಾ, ಎಷ್ಟು ಮುಳುಗಿದಾವೆ ಅನ್ನೋದು ಸಹಿತ ಗೊತ್ತಿಲ್ಲ. ಮಗ ಗುಡ್ಡನಿಗೆ ಇನ್ಯಾವ ಪಾತ್ರೆಗಳು ನೆನಪಿಗೆ ಬರುತ್ತಿಲ್ಲ. ಮಾಮೂಲಾಗಿ ದಿನವೂ ಇರುವಂಥ 2 ಕಂಚಿನ ಕೊಳಗ, ದಿವಸ ತಿಕ್ಕುವಂಥ ಪಾತ್ರೆಗಳು 2 ಕಂಚಿನ ಕೊಳಗ, 2 ಹಿತ್ತಾಳೆ ಗಿಂಡಿ, 10 ಹಿತ್ತಾಳೆ ಲೋಟ, 2 ಚಂಬು, 6 ಮರದ ಸೌಟು, 2 ಹಿತ್ತಾಳೆ ಸೌಟು, 10 ಕಂಚಿನ ಬಟ್ಟಲು, 8 ಹಿತ್ತಾಳೆ ತಟ್ಟೆ, 1 ಬಾಣಲೆ. ಇವೆಲ್ಲವೂ ಇವೆ. ಹುಡುಕಾಡಿ ತೆಗೆದ್ರು ಅಪ್ಪ ಮಗ ಕೂಡಿ ಇಲ್ಲಿರುವಂಥ ಎಲ್ಲ ಪಾತ್ರೆಗಳು ಸಿಕ್ಕು. ಮತ್ತೇನಿಲ್ಲ, ಮತ್ಯಾವುದು ಕಾಣಿಸುತ್ತಿಲ್ಲವಲ್ಲ. ಮಗ ಗುಡ್ಡನಿಗೂ ತಿಳಿಯುತ್ತಿಲ್ಲ, ಅಪ್ಪನಿಗೂ ಅಷ್ಟೇ. ಅಪ್ಪ ಮಗನನ್ನು ಅದೆಷ್ಟು ಕಾಡಿದರು ಬೇಡಿದರು ಬಾಲಕ ಗುಡ್ಡನಿಗೆ ಉತ್ತರಿಸಲು ಕಿವಿ ಬಾಯಿ ಏನೂ ತೋಚಲಿಲ್ಲ. ಅಪ್ಪ ಕೇಳ್ತಾನೆ, ಮಗನೇ ಮತ್ತೆ ಯಾವ್ಯಾವ ಪಾತ್ರೆಗಳು ಈ ಹೊಳೆಯಲ್ಲಿ ಮುಳುಗಿವೆ ಹೇಳಿ ಅಂದಾಗ ಅವನಿಗೆ ಗೊತ್ತಿಲ್ಲ. ಎಷ್ಟು ಯೋಚನೆ ಮಾಡಿದ್ರೂ ಅವನ ನೆನಪಿಗೆ ಬರ್ತಾ ಇಲ್ಲ. ದನಿಯವರ ಒಡತಿ ದಿನವೂ ಹೊರಗೆ ಸುರಿಯುವ ಮುಸುರೆ ಪಾತ್ರೆಗಳನ್ನು ಹೊತ್ತು ತಂದು ತಿಕ್ಕುವುದು ಉಜ್ಜುವುದು ಆತನ ಕೆಲಸ ಅಷ್ಟೇ ಆಗಿತ್ತು. ಎಷ್ಟು ಪಾತ್ರೆ, ಯಾವುದು, ಏನು, ಎತ್ತ ಯಾಕಿಷ್ಟು ಎಂದು ವಿಚಾರಿಸಿದರೆ ದನಿ ಪತ್ನಿಗೆ
ಮಜ್ಜಿಗೆ ಕಡೆಯುವ ಕಡಗೋಲಲ್ಲೇ ತಲೆ ಸೀಳಿಬಿಟ್ಟಾರು. ಕೇಳ್ತಿದ್ದಿಲ್ಲ ಎಷ್ಟು ಪಾತ್ರೆಗಳದಾವು. ಒಂದು ವೇಳೆ ಕೇಳಿದ್ರೆ ಅದನ್ನೆಲ್ಲ ನಿನಗೇನು ಮಾಡೋದು, ನಾವು ಹೇಳಿದಷ್ಟು ಮಾಡಂತೇಳಿ ಆ ಮನೆ ಹೊಡೆತಿ ಈತನಿಗೆ ಹೇಳ್ತಾಳಂತ ತಿಳ್ಕೊಂಡು ಅಂಜಿ ಈ ಗುಡ್ಡ ಎಷ್ಟು ಪಾತ್ರೆಗಳಿವೆ ಅನ್ನೋದನ್ನು ಕೇಳಿದ್ದಿಲ್ಲ. ಅಷ್ಟಾದ್ರೂ ಇವ ಕುದುಪ ತನ್ನ ಮಗನನ್ನು ಕೇಳ್ತಿದ್ದ ಎಷ್ಟು ಪಾತ್ರೆಗಳೇ ಇದ್ದಾವೆ ಹೇಳಿ ಅಂತೇಳಿ. ಅಪ್ಪನ ಕಾಡುವಿಕೆಗೆ ಕೊನೆಗೂ ಯೋಚಿಸಿ ಯೋಚಿಸಿ ಹಣ್ಣಾದ ಗುಡ್ಡನಿಗೆ ತಟ್ಟನೆ ನೆನಪಿಗೆ ಬಂದದ್ದು ಆ ಬೆಳ್ಳಿ ಲೋಟ. ಅಪ್ಪ ಪೀಡಿಸಿ ಕೇಳಿದಾಗ ಕೊನೆಗೆ ಈ ಗುಡ್ಡನಿಗೆ ನೆನಪಿಗೆ ಬಂತು, ಬೆಳ್ಳಿ ಲೋಟ ಈ ಹೊಳೆಯಲ್ಲಿ ಮುಳುಗಿದೆ ಅಂತ. ಮುಂಜಾನೆ ರೇಜಿಗೆ ಹಿಡಿಸುವಷ್ಟು ಬಾರಿ ದನಿ ಪತ್ನಿಯವರು, ಈ ಬೆಳ್ಳಿ ಲೋಟ ಜಾಗ್ರತೆ ಮರೆಯ, ನನ್ನ ಮದುವೆಯಲ್ಲಿ ನನ್ನಪ್ಪ ಕೊಟ್ಟಿದ್ದು. ಅಪ್ಪಯ್ಯ ಕೂಡ್ಲದ ರಥ ಬೀದಿಯಲ್ಲಿರುವ ನರಸಿಂಹಾಚಾರಿಯಲ್ಲಿ ಮಾಡಿದ್ದು. ಅದರ ಮೈಮೇಲಿನ ಹೂಬಳ್ಳಿಯನ್ನು ಈ ಕಾಲದಲ್ಲಿ ಯಾವ ಆಚಾರ್ಯ ತಾನೇ ಮಾಡಿದನು ಎಂದು ಹೇಳಿಯೇ ಮುಸರೆ ಪಾತ್ರೆ ಜೊತೆಗೆ ಅದನ್ನು ಸೇರಿಸಿ ಇಟ್ಟಿದ್ದನ್ನು ಗುಡ್ಡ ಇದೀಗ ನೆನಪಿಸಿಕೊಂಡ. ಬೆಳ್ಳಿ ಲೋಟ ಹುಡುಕಾಡಿದ ಸಿಗಲಿಲ್ಲ. ಮುಂಜಾನೆ ಒಡತಿ ಹೇಳಿದರು, ಜಾಗೃತಿ ಮರೆಯ, ಈ ಬೆಳ್ಳಿ ಲೋಟ ಮದುವೆಯಲ್ಲಿ ನಮ್ಮಪ್ಪ ಕೊಟ್ಟಿದ್ದು. ಕೂಡ್ಲದ ರಥ ಬೀದಿಯಲ್ಲಿ ನರಸಿಂಹಾಚಾರ್ಯರು ಈ ಬೆಳ್ಳಿ ಲೋಟವನ್ನು ಮಾಡಿದ್ದಾರೆ, ಇದನ್ನು ಕಳಿಬೇಡ ಅಂತ ಹೇಳಿದ್ದು ನೆನಪಿಗೆ ಬಂತು. ಆವಾಗ ಓ, ಇದು ಬೆಳ್ಳಿ ಲೋಟ ಇಲ್ಲಿ ಕಾಣಿಸ್ತಾ ಇಲ್ಲ, ಕಳೆದು ಹೋಗಿದೆ ಅಂತೇಳಿ ನೆನಪಿಸಿಕೊಂಡ. ಆದರೇನು, ಆತ ನೆನಪಿಸಿಕೊಂಡಿದ್ದೇ ಬಂತು. ಏನು ಬೆಳ್ಳಿ ಲೋಟ ನೆನಪಿಸಿಕೊಂಡು ಅದೇ ಈಗ ಬೆಳ್ಳಿ ಲೋಟ ಕಣ್ಣು ಮುಂದೆ ಬಂದು ಬಿತ್ತು. ಹೊಳೆಯಲ್ಲಿ ಮುಳುಗಿದೆ ಅಂತೇಳಿ ಗೊತ್ತಾಯಿತು. ಕುದುಪ ಅದೆಷ್ಟು ಬಾರಿ ಹೊಳೆಯೊಳಗೆ ಮುಳುಗಿ ಮೇಲೆದ್ದರೂ ಬೆಳ್ಳಿ ಲೋಟವನ್ನು ಬಿಟ್ಟು ಕೊಡುತ್ತಿಲ್ಲ. ಅಪ್ಪ, ಬೆಳ್ಳಿ ಲೋಟ ಒಂದು ಕಾಣಿಸ್ತಾ ಇಲ್ಲ, ಹೊಳೆಯಲ್ಲಿ ಮುಳುಗಿದೆ ಅಂದಾಗ ಕುದುಪ 3-4 ಸಲ ಹೊಳೆಯಲ್ಲಿ ಮುಳುಗಿ ಮೇಲೆ ಬಂದ್ರೂ ಆ ಬೆಳ್ಳಿ ಲೋಟ ಸಿಗಲಿಲ್ಲ. ಪೂರ್ತಿ ತಳದಲ್ಲಿ ಕೆಸರಾಗಿ ಹೋಗಿ ಕುಂತು ಬಿಟ್ಟಿತ್ತದು. ಅಂತೂ ಬೆಳ್ಳಿ ಲೋಟ ಹೊಳೆಯ ಒಡಲಿಂದ ಹೊರ ಬರಲಿಲ್ಲ. ಅಪ್ಪ ಮಗ ಇಬ್ಬರು ಆಗ ತಾನೇ ಅಲ್ಲಿಗೆ ಬಂದ ಚಿನ್ನಮ್ಮನ ಜೊತೆ ಸೇರಿ ಸಾಕಷ್ಟು ಕಣ್ಣೀರನ್ನು ಹೊಳೆ ನೀರಿಗೆ ಸೇರಿಸಿದರೂ ಹೊಳೆಯಿಂದ ಬಂದ ಉತ್ತರ ಒಂದೇ, ಬೆಳ್ಳಿ ಲೋಟ ಇಲ್ಲ ಎಂಬುದು. ಇವರಿಬ್ಬರು ಅಪ್ಪ ಮಗ ಹುಡುಕಾಡುತ್ತಿರುವಾಗ ಚಿನ್ನಮ್ಮನು ಬಂದು ಅವಳು ಇವ್ರ ಪರಿಸ್ಥಿತಿಯನ್ನು ನೋಡಿ ಅಪ್ಪ ಮಗ ಮತ್ತು ತಾಯಿ ಚಿನ್ನಮ್ಮ ಮೂವರು ಸೇರಿ ಅಳುತ್ತಾ ಕಣ್ಣೀರು ಸುರಿಸಿ ಬೇಡಿಕೊಂಡರು. ಹೊಳೆಯಿಂದ ಬರುವಂಥ ಉತ್ತರ, ಬೆಳ್ಳಿ ಲೋಟ ಇಲ್ಲ. ಬೆಳ್ಳಿ ಲೋಟ ಸಿಗಲಿಲ್ಲ. ಎಷ್ಟೇ ಹುಡುಕಾಡಿದ್ರು ಆ ಬೆಳ್ಳಿ ಲೋಟ ಸಿಗಲಿಲ್ಲ, ಕಣ್ಮರೆಯಾಗಿತ್ತು. ಭೂಮಿ ಆಕಾಶ ಒಂದಾಗುವಂತೆ ಮತ್ತೆ ಮಳೆ ಜಡಿಯತೊಡಗಿದಾಗ ಕುದುಪ ಅಸಹಾಯಕನಾಗಿ ದನಿಗಳ ಅಂಗಳಕ್ಕೆ ಬಂದು ಬೆಳ್ಳಿ ಲೋಟದ ವಿಷಯ ತಲುಪಿಸಿದ. 3 ಮಂದಿ ಅಸಹಾಯಕರಾಗಿ ಅಲ್ಲೇ ನಿಂತಿದ್ರು. ಅವಾಗ ಮತ್ತೆ ಮಳೆ ರಭಸವಾಗಿ ಜಡಿಯತೊಡಗಿದಾಗ ಕುದುಪ ಈ ವಿಷಯವನ್ನು ದನಿಗಳಿಗೆ ಹೇಳಬೇಕಂತ ತಿಳ್ಕೊಂಡು ಮನೆಗೆ ಬಂದು ಈ ಬೆಳ್ಳಿ ಲೋಟ ಕಳೆದಿರುವಂಥ ಸುದ್ದಿಯನ್ನು ಮಾಲಕನಿಗೆ, ವೆಂಕಪ್ಪ ದನಿಯರಿಗೆ ಈ ವಿಷಯನ ತಿಳಿಸಿದ. ಯಾವಾಗ ಬೆಳ್ಳಿ ಲೋಟ ಕಳೆದು ಹೋದೋ ವಿಷಯ ಹೇಳಿದೋ ಆವಾಗ ಆ ದನಿಗಳ ಮಳೆಯ ಅರಬಟದ ಜೊತೆ ದನಿಯರ ಅರಬಟವು ಏರಿತು. ಮಳೆ ಜೋರಾಗಿತ್ತು ಹೊರಗಡೆ, ಈ ದನಿಯವರ ಅರಬಟನು ಜೋರಾಯಿತು. ಆ ಅರಬಟದ ಜೊತೆಗೆ ಕುದುಪನ ಕುಟುಂಬದ ಬೆಳ್ಳಿ ಲೋಟವನ್ನು ಲಪ್ಟಾಯಿಸಿದ್ದು ಎಂಬ ಅಪವಾದ ಬೀಸಿ ಬಂತು. ಎಲ್ಲ ಪಾತ್ರೆಗಳು ಸಿಕ್ಕಿದ್ದಾವೆ, ಈ ಬೆಳ್ಳಿ ಲೋಟ ಒಂದೇ ಯಾಕೆ ಸಿಗಲಿಲ್ಲ?
ಇದನ್ನು ಬೆಳ್ಳಿ ಲೋಟವನ್ನು ನೀವೇ ಕಳ್ಳತನ ಮಾಡಿದ್ದೀರಿ ಅಂಥೇಳಿ ಅವ್ರ ಮೇಲೆ ಅಪವಾದವನ್ನು ಹೊರಿಸಿದರು. ಕುದುಪ ದನಿಗಳ ಕೈಕಾಲು ಹಿಡಿದು ನಡೆದ ನಿಜ ಸ್ಥಿತಿ ವಿವರಿಸಿದರು. ಅವರು ಒಪ್ಪಲ್ಲರು. ಕುದುಪ ನಿಜವಾಗಿ ತನ್ನ ಪರಿಸ್ಥಿತಿಯನ್ನು ಹೇಳಿದ, ಕೈಕಾಲು ಹಿಡಿದ, ಇಲ್ಲ ಒಡೆಯ ದನಿಗಳೇ, ನಿಮ್ಮ ಬೆಳ್ಳಿ ಲೋಟವನ್ನು ನಾವು ಕಳ್ಳತನ ಮಾಡಿಲ್ಲ, ಅದು ಹೊಳೆಯಲ್ಲಿ ಜಾರಿ ಹೋಗಿದೆ ಅಂಥೇಳಿ ಕೈಕಾಲು ಹಿಡಿದು ಬೇಡಿಕೊಂಡರೂ ಆತ ಕೇಳಲಿಲ್ಲ. ಯಾಕಂದರೆ ಆಳು ಮಾಡಿದ್ದ ಹಾಳು ಅಂತಾರೆ. ದನಿಯವರು ಎಂದಾದರೂ ಒಕ್ಕಲು ಮಕ್ಕಳನ್ನು ನಂಬಿದವರುಂಟೆ? ದನಿಯವರು ಎಂದೂ ತನ್ನ ಕೆಲಸದ ಆಳುಗಳನ್ನು ಒಕ್ಕಲ ಮಕ್ಕಳನ್ನು ನಂಬುವುದಿಲ್ಲ. ಮಗ ಮಾಡಿದ ಮಧ್ಯಮ, ಆಳು ಮಾಡಿದ ಹಾಳು, ನಾನು ಮಾಡಿದ ಉತ್ತಮ ಅನ್ನುವಂಥ ಮನೋಧೋರಣೆ ಅವ್ರದ್ದು ಆಗಿರ್ತದೆ. ಆ ಕಾರಣಕ್ಕಾಗಿ ಈ ಬೆಳ್ಳಿ ಲೋಟ ಕಳೆದದ್ದು ದನಿಗಳು ಒಪ್ಪಲಿಲ್ಲ. ಇದು ನೀನೇ ಕಳ್ಳತನ ಮಾಡಿದಿ ಅಂಥೇಳಿ ಅವ್ರ ಮೇಲೆ ಅಪವಾದ ಹೊರಿಸಿ ಅವರನ್ನು ಶಿಕ್ಷಿಸ್ತಿರ್ತಾರೆ. ಅವರಿಗೆ ಕಠಿಣ ಶಿಕ್ಷೆಯನ್ನು ಕೊಡ್ತಿರ್ತಾರೆ. ಆ ಶಿಕ್ಷೆ ಯಾವುದು ಅನ್ನೋದನ್ನು ಮುಂದಿನ ಕ್ಲಾಸ್ನಲ್ಲಿ ಹೇಳ್ತೀನಿ. ನಮಸ್ಕಾರ.